ಏ ತಡೆಯೋ ವಿಡಿಯೋ ಮಾಡ್ತಾರೆ. ರೈತ ಅಂತ ತುಂಬ್ಕಿರ ನೀನು ದನ ಕಟ್ಟರೆ ರೈತ ಅಂತಾರೆ. ಸಾಯಂಕಾಲ ಕೊಡೋದು ಬಿಟ್ಟು ಸಾಬಾರ್ಲ ಬಿಟ್ಟು ಇವು ಅವು ನಮ್ಮವೇನೆ. ಬಿಡ್ಲಿ ಬಿಡು ಬಿಡೋಣ ಬಂಡ್ ಬೆಳಕಿಲ್ಲ ಪುಕ್ಷಟ ಬಿಡಲ್ಲ. ಬಾ ನೀನು ನಿಂತ್ಕ. ಅವಕ್ಕೂ ಬರಲ್ಲ ಒಂದ್ ಐದು ತಡೆ. ಅವು ಅವ್ರವು ಅಣ್ಣವ್ರವು. ಇಲ್ಲಿಗೆ ಬನ್ನಿ ಅಣ್ಣ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಬನ್ನಿ. ಅವರು ಮೈಕ್ ಯಾರು ತೆಗಿರೋದು? ಬನ್ನಿ ಅಣ್ಣ. ಸ್ವಲ್ಪ ಹತ್ರ ಬನ್ನಿ. ಅಣ್ಣ ನಿಮ್ಮ ಹೆಸರು? ಲಕ್ಷ್ಮೀಕಾಂತ. ಲಕ್ಷ್ಮೀಕಾಂತ. ಯಾವೂರು? ಕೊರಟಗೆರೆ. ಕೊರಟಗೆರೆ. ಕೊರಟಗೆರೆನಾ ಪಕ್ಕ ಹಳ್ಳಿ? ಟೌನೇನೆ. ನೀವು ಎಷ್ಟು ಜೊತೆ ಹೊಡ್ಕೊ ಬಂದಿದ್ರಿ? ಕೆಮ್ಮನಹಳ್ಳಿ ಜಾತ್ರೆ ಅಲ್ವಾ ಇದು? ಎಷ್ಟು ಜೊತೆ ಹೊಡ್ಕೊ ಬಂದಿದ್ರಿ? 3 ಜೊತೆ ಹೊಡ್ಕೊಂಡ್ವಿ. 3 ಜೊತೆ. ಇವೇ 3. ಅಲ್ಲೊಂದು ಜೋಡಿ, ಇವೊಂದು ಜೋಡಿ, ಅವೊಂದು ಜೋಡಿ, ಇಷ್ಟೇ ಅಲ್ವಾ? ಎಲ್ಲ ಚೆನ್ನಾಗಿದಾವೆ. ಎಷ್ಟೆಷ್ಟಲ್ಲು? 2 ಒಂದ್ ಜೊತೆ ಅಲ್ಲಿ ಮಾಡಿಲ್ಲ. ಅವು ಎಷ್ಟಲ್ಲು? ಅಲ್ಲಿ ಮಾಡಿಲ್ಲ. ಅವು ಅಲ್ಲಿ ಮಾಡಿಲ್ಲ. ಇವು 2 ಇವು 2 ಅವು ಅಲ್ಲಿ ಮಾಡಿಲ್ಲ. ಅವು ಅಲ್ಲಿ ಮಾಡಿಲ್ಲ. ಸರಿ ಸರಿ. ನೀವು ಏನು ಎಷ್ಟು ದಿನ ಆಯ್ತು ತಂದು ನೀವು? ನಾವು ತಂದು ಆಲೆ ಒಂದು 20 ದಿನ ಆಯ್ತು. 20 ದಿನ ಅಂದ್ರೆ ಮನೆಗೆ? ಹಬ್ಬಕ್ಕೆ ತಂದಿದ್ವಿ. ಅಲ್ಲ ಜಾತ್ರೆಗೆ ಬಂದು 4 ದಿವಸ ಆಗಿದೆ. ನೀವು ನಿಮ್ಮ ಮನೆಗೆ ಹೊಡ್ಕ ಬಂದು ನೀವು ಕೊಂಡ್ಕೊ ಬಂದಿರೋದು 20 ದಿನ ಆಗಿದೆ. 20 ದಿನ. ಎಷ್ಟು ಬಿದ್ದಿದ್ವಣ್ಣ? 2.20. ಅವು ಇವು 2.5. ಅವು 2.25. 2.25. ಈಗ ಎಷ್ಟು ಹೇಳ್ತಾ ಇದ್ದೀರಾ? ಈಗ ಎಷ್ಟು ಹೇಳ್ತಾ ಇದ್ದೀರಾ? ಈಗ 2.5 ಹೇಳ್ತಿದ್ದೀವಿ. ಈಗ 2.5. ಅವು 1.5 ಹೇಳ್ತೀವಿ. 1.5. ಇವು 2.25 ಹೇಳ್ತೀವಿ. ಅವು ಚೆನ್ನಾಗಿದ್ದಾವೆ ನೋಡಕ್ಕೆ, ಲುಕ್ ಆಗಿ. ಎಲ್ಲಿ ತಂದಿದ್ದಾವು? ಅವು ಆ ಕಡೆ ಇದ್ರ ಕಡೆ ಮಾಗಡಿ ಕಡೆ. ಸರಿ. ನಿಮ್ಮವು ಯಾವಣ್ಣ? ನಿಮ್ಮವು ಇವು? ನಿಮ್ಮವು ಇವೆರಡು? ಸರಿ. ಈಗ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ದನಗಳು? ಹೌದಾ? ಸರಿ. ನಿಮ್ಗೆ ಅನುಭವ ಏನು ಅನಿಸ್ತು? ಏನ್ ಅನುಭವ? ಅಂದ್ರೆ ಏನು ತಪ್ಪಿಲ್ದ ತರ್ಬೇಕು. ಏನಾದ್ರು ಸುಳಿದ್ರೆ ವ್ಯವಹಾರ ಆಗಲ್ಲ, ನೋಡ್ಕೊಂಡು ತರ್ಬೇಕು. ಕಾಲಕಾಯಿ ನೆಟ್ಟಿಗಿರ್ಬೇಕು. ಆ ತರ ಅನುಭವ ಆಗಿದೆ. ಯಾವ ರೀತಿ ದನ ಕಟ್ಬೇಕು ಅನ್ನೋದು ಅನುಭವ ಆಗಿದೆ. 2 ಒಂದೇ ತರ ಇರ್ಬೇಕು, ಒಂದೇ ಜೋಡಿ ಇರ್ಬೇಕು. ನಿಮ್ಗೆ ಇದು ಲಾಭ ನಷ್ಟದಲ್ಲಿ ಏನ್ ಅನುಭವ ಇದೆ? ಲಾಭ ಜೊತೆ ಬರಲ್ಲ ಅಂದ್ರೆ ಬಂದೇ ಬರುತ್ತೆ ಅಂತ, ಲಾಭ ಬಂದೇ ಬರುತ್ತೆ ಅಂತ ಅನ್ಕೊಳ್ಳಿ. ಜಾತ್ರೆ ಮೇಲೆ ಡಿಪೆಂಡ್. ಅಲ್ಲಿ ಏನ್ ಜಾತ್ರೆಯಲ್ಲಿ ಹಂಗೆ ಆ ತರ ಇದ್ ಮಾಡ್ಕೋಬಾರ್ದು. ಬಂದೇ ಬರುತ್ತೆ ಅಂತ ನಂಬಿಕೆ ಇಟ್ಕೋಬಾರ್ದು. ಒಂದ್ರಲ್ಲಿ ಹೋದ್ರು ಒಂದ್ರಲ್ಲಿ ಆ ತರ ನಂಬಿಕೆ ಮೇಲೆ ಓರಿ ಮೆಸ್ತಾ ಇದ್ದೀವಿ. ಈಗ ಇವು ನಿಮ್ ನಂಬರ್ ಹೇಳ್ರಿ. 9901333805. ಅಂದ್ರೆ ನಿಮ್ ಮನೇಲಿ ಎನಿ ಟೈಮ್ ಓರ್ ಇರ್ತಾವ? 24 ಗಂಟೆ ಓರ್ ಇರ್ತಾವ. ಇವಾಗ 3 ಜೊತೆನು ಮಾರ್ಬಿಟ್ವಿ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಮುಂದೆಲ್ಲೇ ತರ್ತೀರಾ? ಹಳ್ಳಿ ಮೇಲೆ ತರ್ತೀವಿ, ಸಿದ್ಧಗಂಗಿ ಜಾತ್ರೆ ಎಲ್ಲ ತರ್ತೀವಿ. ಈಗ ಜಾತ್ರೆಗಳು ಯಾವ ಇರಲ್ಲ ಅನ್ಕೊಳ್ಳಿ, ಅವಾಗ ಹಳ್ಳಿ ಮೇಲೆ ತರ್ತೀವಿ. ಸಂತೆ ಪಂತೆಗೂ ಹೋಗಂಗೆ. ಯಾವ್ಯಾವ ಸಂತೆಗೆ ಹೋಗ್ತೀರಾ? ನಾವು ಕೆಜಿ ಟೆಂಪಲ್ ಹೋಗ್ತೀವಿ. ಜೋಡಗಟ್ಟೆನೂ ಹೋಗ್ತೀರಾ? ನಮ್ಮ ತುಂಬಾ ವಿಡಿಯೋಸ್ ಜೋಡಗಟ್ಟೆಲ್ಲೇ ಮಾಡಿದ್ವಿ. ಗುಡಿಬಂಡೆ ಹೋಗ್ತೀವಿ. ಗುಡಿಬಂಡೆ ಹೋಗ್ತೀರಾ? ಆಂಧ್ರ ಈ ತರ ಬರಲ್ಲ ಒಟ್ಟಿಗೆ. ಬರಲ್ಲ. ಅಲ್ಲಿ ಎಲ್ಲ ಇವು ಬೇರೆ ಹಳ್ಳಿಕಾರ ಇರಲ್ಲ. ಇಲ್ಲ ಹಳ್ಳಿಕಾರ ಇರಲ್ಲ. ಈ ತರ ಅನುಭವ ಇದೆ ನಿಮ್ಗೆ. ಇನ್ನು ನೀವು ರೈತರ ಬಗ್ಗೆ ಅಂದ್ರೆ ಇವಾಗ ಬರ್ತಕ್ಕಂತ ಯುವಕರ ಬಗ್ಗೆ ಇವು ಯಾವ ರೀತಿ ಮೇಯಿಸ್ಬೇಕು ಅಂತ ಹೇಳಿ. ಇವು ಚೆನ್ನಾಗಿ ಮೇಯಿಸಿದ್ರಿ. ಇವು 6 ಬರೋ ಅಷ್ಟಕ್ಕೆ 4 ಲಕ್ಷ 5 ಲಕ್ಷ ಆಗುತ್ತೆ. ಚೆನ್ನಾಗಿ ಮೇಯಿಸ್ಬೇಕು. ಇವಾಗ 2 ಮಕ್ಳಿದ್ದಂಗೆ ಈಗ ಅವು. ಆಮೇಲಿಂದ ಒಂದು 50 ವರ್ಷ ಪ್ರಾಯ ಬರೋ ಅಷ್ಟಕ್ಕೆ ಒಳ್ಳೆ 5 ಲಕ್ಷ 6 ಲಕ್ಷಕ್ಕೆ ಹೋಗ್ತದೆ. ಹೌದಾ?
ಅಂದ್ರೆ ಯುವಕರು ಯಾವ ತರ ಬರ್ಬೇಕು ಈ ನಿಮ್ಮ ದನ ಓರಿ ಮೇಸೋದಕ್ಕೆ? ಇವು ಚೆನ್ನಾಗಿ ಮೇಯಿಸ್ದಂಗೆಲ್ಲ ಬರ್ತವೆ. ಬರ್ತಾವೆ. ಸಾಕಾಣಿಕೆ ಮೇಲೆ ಸಾಕಾಣಿಕೆ ಮೇಲೆ ಅಂದ್ರೆ ತಾಳ್ಮೆ ಇರಬೇಕು, ಸಾಕಾಣಿಕೆ ಮೇಲೆ ಚೆನ್ನಾಗಿ ನೋಡ್ಕೊಬೇಕು, ನೋಡ್ಕೋಬೇಕು, ನಿಗಾವಣೆ ಇರ್ಬೇಕು, ಕಟ್ಟ ಜಾಗ ಚೆನ್ನಾಗಿರ್ಬೇಕು, ಎಲ್ಲ ವಾತಾವರಣ ಅವಕ್ಕೆ ಸ್ಪೆಷಾಲಿಟಿ ಇರಬೇಕು ಮನೆಯಲ್ಲೂ ಅಷ್ಟೇ. ಸರಿ ಅಣ್ಣ, ಆಯ್ತು, ಇನ್ನೇನಿಲ್ಲ. ನಿಧಾನ ನಿಧಾನ. ಬನ್ನಿ ಬನ್ನಿ, ಹಿಂಗಿಂಗ್ ನಿಲ್ಸ್ರಿ, ಮುಖ ಈ ಕಡಿಕ್ ಮಾಡ್ರಿ, ಸೂರ್ಯನ ಕಡೆ. ಹಂಗ್ ನಿಲ್ಸ್ಬಿಡಿ, ಆ ಪಕ್ಕ ನಿಲ್ಸ್ಬಿಡಿ ಅಲ್ಲೇ. ಹಾ ಬರ್ತೀನಿ. ಸಾಕು, ಬನ್ನಿ. ಹಾ ನಡಿ ವಾಪಸ್. ಇಲ್ಲ ಇಲ್ಲ ಇಲ್ಲ, ಪಕ್ಕ ನಿಲ್ಸ್ರಿ, ನೆಳಿಗೆ ನಿಲ್ಸ್ರಿ, ನೆಳಿಗೆ ಹೊಡ್ಕ ಬನ್ನಿ, ಕಾಣು. ಪಕ್ಕ ನಿಲ್ಲಿಸ್ಲಿಲ್ಲ. ಸ್ವಲ್ಪ ಸೆಂಟ್ರಿಗೆ ಹೋಗ್ತೀರಾ? ಇಲ್ಲ ಇಲ್ಲೇ ಇರ್ತೀರಾ? ಅಣ್ಣ ನಿಮ್ಮ ಹೆಸರು? ಸರ್ ಕೃಷ್ಣಪ್ಪ ಅಂತ ಹೇಳಿ. ಕೃಷ್ಣಪ್ಪ ಅಂತ ಹೇಳಿ. ಯಾರು ಮಾತಾಡಬಾರ್ದು ನನಗೆ. ಜಾತ್ರೆ ಬಗ್ಗೆ ಹೇಳಿ ನಿಮ್ಮ ಅನುಭವ ಸರ್. ಕ್ಯಾಮೆನಹಳ್ಳಿ ಜಾತ್ರೆ ಬಗ್ಗೆ ನಿಮ್ಮ ಅನುಭವ ಹೇಳಿ ಸರ್. ಕ್ಯಾಮೆನಹಳ್ಳಿ ಜಾತ್ರೆ ಅಂದ್ರೆ ವ್ಯತ್ಯಾಸದಿಂದ ಜಾತ್ರೆ ಕಲಿತಾ ಐತೆ. ಇದು ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಅಂತ ಹೇಳಿ. ಅವತ್ತಿಂದ ಇನ್ನಿವರೆಗೂ ರೈತರು ದನ ಕಟ್ಟೋದು ಆಲೆ ಕಮ್ಮಿ ಮಾಡಿದ್ದಾರೆ. ಈಗ ಯಾರೋ ಒಬ್ರು ಕಟ್ಟಿರ್ತಾರೆ, ಅವ್ರು ನೋಡಕ್ಕೆ ಸಾವಿರಾರು ಜನ ಓದ್ತಾರೆ ಬರ್ತಾ, ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ನೋಡಿ ಅವ್ರ ವ್ಯತ್ಯಾಸ ತಿಳ್ಕೊಂಡು ಇನ್ನೊಬ್ರು ಎತ್ ಕಟ್ಬೇಕು ಅನ್ನೋದು ಆಸೆ ಇಲ್ಲ. ಒಬ್ಬ ರೈತ ಮಳೆಗಾಲದಿಂದನ ಬೇಸಿಗೆವರೆಗೂ ಎತ್ತು ಸಾಕಿ ಕಟ್ಟಬೇಕಾದ್ರೆ ಕಷ್ಟ ಜಾಸ್ತಿ ಐತಿ. ಹಿಂಗಿರ್ಕ ಒಂದ್ ನಿಮಿಷ ಹಂಗೆ ಇರಿ.
ಸೀಮೆ ವ್ಯಾಪಾರ ಮಾಡೋರು ಗಂಟ್ಕೊಂದೊಂದ್ಸಾರಿ ಉಣ್ಣೋರು ಊಟನ ಮಾತಾಡ್ಬಾರ್ದು ನೀವು ಹಂಗ ಹೇಳಿ ಸರ್. ಕೊಡಗೆರೆ ತಾಲೂಕು ಇವತ್ತು ಕೊಡಗೆರೆ ತಾಲೂಕು ತುಮಕೂರು ಜಿಲ್ಲೆ ಒಳಗೆ ಕ್ಯಾಮರಳ್ಳಿ ಜಾತ್ರೆ ಅಂದ್ರೆ ವ್ಯತ್ಯಾಸದಿಂದ ಕಲ್ತಿರೋದು. ತುಮಕೂರು ಜಿಲ್ಲೆಗೆ ದೊಡ್ಡ ಜಾತ್ರೆ ಇದು. ಒಂದ್ ಕಾಲದಾಗೆ ಅಂದ್ರೆ 3 ದಿನ 4 ದಿನ ತಿರ್ಬೇಕಿತ್ತು ಈ ಜಾತ್ರೆ ನೋಡ್ಬೇಕಾದ್ರೆ. ಇವತ್ತು ಎಲ್ಲೆಲ್ಲಿಂದಲೂ ಬಂದು ವ್ಯಾಪಾರ ಮಾಡೋರು, ವಹಿವಾಟ ಮಾಡೋರು. ಇವತ್ತು ವ್ಯಾಪಾರಿಕರು ಬಂದ್ರು ಕೂಡ ದನ ಕಟ್ಟಾರಿಲ್ಲ. ಇವತ್ತು ದನಿನ ಬೆಲೆ ಇವತ್ತು ಇದೇ ಎತ್ತು ಒಂದ್ ಕಾಲದಾಗ ನಾವು 50,000ದಿಂದ 60,000 ತನಕ ಎತ್ತಾಡಿದ್ವಿ. ಇವತ್ತು ಈ ಬೆಲೆ ಎತ್ತು ಈ ಓರಿ ಬೆಲೆ 5 ಲಕ್ಷ. ಇವತ್ತು 5 ಲಕ್ಷ. ಅದೇ ಹಸು ಕಟ್ಟೋರು ಇಲ್ಲ ಬಿಡೋರು ಇಲ್ಲ ಸರ್. ಇವತ್ತು ಒಂದ್ ಜೊತೆ ಎತ್ತು ಒಂದು ತಿಂಗಳು ಸುಧಾರಣೆ ಮಾಡ್ಬೇಕು ಅಂದ್ರೆ ಇವತ್ತು 10,000 ರೂಪಾಯಿ ಖರ್ಚು ಬರ್ತಿತ್ತು ಒಂದು ತಿಂಗಳಿಗೆ. ಅಲ್ವಾ ಸರ್? ಇವತ್ತು ಮನೆಗೆ ಏನ್ ಹೇಳ್ತಾರೆ ಅಂದ್ರೆ ಹೆಂಗಸರುಗಳು, ಸಾರು ಎತ್ತುಗಳೇ ಬೇಡ, ಓರಿನೇ ಬೇಡ. ಇವತ್ತು ಪಕ್ಕದ ಮನೆಯವರು ಸೀಮೆ ಸಗ ಕಟ್ಟಿ ಅವರು ಇದು ಬಿಂದಿಗೆ ಗಟ್ಲೆ ಇದೆ, ಕ್ಯಾನ್ ಗಟ್ಲೆ ಹಾಲಾಕ್ತಾರೆ. ನಮ್ಗೆ ಹಸು ತತ್ತ ಅಂತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ತಾತ ಮುತ್ತಿ ಕಾಲದ ಎತ್ತು ಕಟ್ಟಿರೋರು ನಾವು. ಹಂಗಾಗಿ ಇವತ್ತು ಓರಿ ಕಟ್ಟಬೇಕು ಅಂತ ಹೇಳಿ ಸವಾಲ್ ಮಾಡಿ ಎತ್ತು ಕಟ್ತಾ ಇರೋದು. ಇವತ್ತು ಕೊಡಗೆರೆ ಟೌನ್ ಒಳಗೆ ಇವತ್ತು ವಾಲ್ಮೀಕಿ ಜನ 400 ಮನೆ ಜನ ಐತಿ. 400 ಮನೆ ಒಳಗೆ 80 ಮನೆಯವ್ರು ಓರಿ ಕಟ್ತಾವ್ರಿ ವ್ಯತ್ಯಾಸದಿಂದಲೂ. ಸರ್ ಅವ್ರು ಇವತ್ತು ಕಂಡರ್ ಜಮೀನುಗಳು ಉಳುಮೆ ಮಾಡಿ ವ್ಯವಸಾಯ ಮಾಡಂತ ಜನ. ಯಾಕೆಂದ್ರೆ ಇವತ್ತು ವರ್ತಕರಿಗೆಲ್ಲ ಅನ್ನ ದುಡ್ದಾಕಾರು ವಾಲ್ಮೀಕಿ ಜನ. ಇವತ್ತು ಅವ್ರು ಸಾಲನೆ ಮಾಡ್ತಾರ, ಸೋಲನೆ ಮಾಡ್ತಾರ. ಇವತ್ತು 8-9 ದಿವಸ ಈ ಜಾತ್ರೆ ಬಂದು ಇವತ್ತು ಅಲ್ಲಿ ಟೌನ್ಗೆ ಮೆರವಣಿಗೆ ಮಾಡಿ ಅಲ್ಲಿಂದ ಇಲ್ಲಿಗೆ 4-5 ಸಾವಿರ ರೂಪಾಯಿ ನನ್ನ ಜೊತೆಗೆ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದವ್ರು. ಇವತ್ತು ಅವರು ನೋಡಿ ಇನ್ನೊಬ್ರು ದನ ಕಟ್ಬೇಕಲ್ಲವ್ರ. ಈ ತರ ಆಗಿ ಈಗ ನಮ್ಮ ಕೊರಟಗೆರೆ ಕ್ಷೇತ್ರದಾಗೆ ಜಾತ್ರೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಶಾಸಕರು ಸರಿ ಇರ್ಬೇಕು. ಇವತ್ತು ಘಾಟಿ ಒಳಗೆ ಇವತ್ತು MLA ಇಡೀ ಗೌರ್ಮೆಂಟ್ ಕಲೆ ಹಾಕ್ತಿದ್ರು. MLA ದುಡ್ಡು ಹಾಕೊಂಡು ಇವತ್ತು ಇದನ್ ಮಾಡಿ ಅನ್ನದಾನ ಮಾಡಿ, ಹುಲ್ಲು ದಾನ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ಬೆಳಕಿನ ವ್ಯವಸ್ಥೆ ಮಾಡಿ, ಎಲ್ಲಾನು ವ್ಯವಸ್ಥೆ ಘಾಟಿ ಕೊಡ್ತಾರೆ. ಮದ್ಗೇರಿ ಕೊಟ್ಟೈತೆ, ಸಿದ್ಧಗಂಗೆ ಕೊಡ್ತೈತೆ. ಆದ್ರೆ ಇಲ್ಲಿ ನೀರಿನ ಬೆಳಕು ಇಲ್ಲ, ನೀರಿನ ಸೌಲಭ್ಯ ಏನಿಲ್ಲ, ಬೆಳಕು ಇಲ್ಲ. ಇಲ್ಲಿ ಏನೋ ಒಂದ್ ಹೆಚ್ಚು ಕಮ್ಮಿ ದನ ಕರಿಗೆ ಕಾಯಿಲೆ ಕಾಸಾರಿ ಬಂದೈತೆ ಅಂತ ಡಾಕ್ಟರ್ ಮತ್ ಮಾಡ್ಲೇ ಇಲ್ಲ. ಬೇರೆ ಕಡೆ ಎಲ್ಲ ಇರುತ್ತಾ? ಬೇರೆ ಕಡೆ ಎಲ್ಲಾ ವ್ಯವಸ್ಥೆ ಐತೆ ಸರ್. ಎಲ್ಲಾ ಜಾತ್ರೆಲ್ಲೂ ಇರುತ್ತೆ ಸರ್. ಘಾಟಿ ಐತೆ, ಮದ್ಗೇರಿ ಐತೆ, ಸಿದ್ಧಗಂಗೆ ಐತೆ, ಎಲ್ಲಾ ಜಾತ್ರೆ ಒಳಗೈತೆ. ಮದ್ಗೇರಿ ತಾಲೂಕು ಬಡವನಹಳ್ಳಿ ಮತ್ತೆ ಗೊಂದಹಳ್ಳಿ, ಕೊರಟಗೆರೆ ತಾಲೂಕಿನಾಗೆ ಕ್ಯಾಮೇನಹಳ್ಳಿ, ಇದ್ರಂತ ದರಿದ್ರ ಜನ ಎಲ್ಲ ನಾನು ನೋಡೇ ಇಲ್ಲ ಸರ್. ಜನ ಅಲ್ಲ, ಶಾಸಕರು ಜನ ದರಿದ್ರ ಅಲ್ಲ ಸರ್. ಇವತ್ತು ಶಾಸಕರು ಕೇಳ್ಕೊಬೇಕಲ್ವಾ ಸರ್? ಶಾಸಕರನ್ನ ಏನ್ ಕೇಳ್ತೀವಿ ಸರ್? ಅವ್ರಿಂದ 16 ಜನ ಪೊಲೀಸ್ನವ್ರು ಇರ್ತಾರೆ, ಅವ್ರನ್ನ ಕೇಳಕ್ಕಾಗಲ್ಲ ನಾವು. ಇವತ್ತು ಗ್ರಾಮ ಪಂಚಾಯತ್ ಒಬ್ಬ ಮೆಂಬರ್ ಕೇಳಿದ್ರೆ ಏನ್ ಹೇಳ್ತಾನೆ, ಅಪ್ಪ ಯಾವ್ದು ಅನುದಾನ ಬಂದಿಲ್ಲಪ್ಪ ನಮ್ಗೆ, ನಮ್ ಕೈಯಿಂದ ಹಾಕೊಡಕ್ಕೆ, ನಾನೊಬ್ಬ ಬಡವ, ನಾನು ಗೆಲ್ಬೇಕಾದ್ರೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀನಿ, ಅದ್ರಾಗೆ ನೀರು ಬೆಳಕು ನಾನೆಲ್ಲಿಂದ ಕೊಡ್ಲಿ ಅಂತ ಕೇಳ್ತಾರೆ. ಒಬ್ಬನ್ PDV ಕೇಳಿ ಏನ್ ಹೇಳ್ತಾರೆ, ನಿಮ್ಮ ಕ್ಷೇತ್ರ ಶಾಸಕರನ್ನ ಕೇಳ್ರಿ ಅಂತಾರೆ. ಯಾರನ್ನ ಕೇಳ್ಬೇಕು ಸರ್ ನಾವು? ನೋಡಿ ಸರ್, ವ್ಯತ್ಯಾಸದಿಂದ ಸಾಕಿದೀವಿ. ಇವತ್ತು 3.5 ಲಕ್ಷಕ್ಕನ ಕೇಳಿರೋ, ನಾವು ಕೊಟ್ಟಿಲ್ಲ. 5 ಲಕ್ಷ ವ್ಯಾಪಾರ, 4 ಲಕ್ಷ ಕಮ್ಮಿ ಕೊಡಲ್ಲ ಅಂತ ನಿಲ್ಸಿದ್ದೀನಿ. ಏನಿವೇನು ಬೀಜದವ್ರಿನ ಸರ್? ಇಲ್ಲ, ಅಳ್ಕಾರ್ ಜಾತಿ ಅಂತ ಹೇಳ್ಬಿಟ್ಟು ಕೆಲಸ ಹೊಡಿಯೋದನ. ಅಳ್ಕಾರ್ ಜಾತಿ ಇದ್ದ ಇವಾಗ ಮಳೆಗಾನೆಲ್ಲ ಬೇಸಾಯ ಮಾಡಿರವು, ಬೇಸಾಯ ಮಾಡಿದೀವಿ ಸರ್. ಇಲ್ಲ ಸರ್, ನಾವು ಮೊನ್ನೆ ಬೀಜಕ್ಕೆ ಕಟ್ಕೊಂಡಿದ್ವಿ. ಮೊನ್ನೆ ಬೀಜ ಹಾಕ್ಸ್ಬಿಟ್ಟು ಬೇಸಾಯನು ಮಾಡಿದೀವಿ ಸರ್ ನಾವು. ನೆನೆ ದಿನ 3.5 ಲಕ್ಷ ಕಟ್ಟಿದ್ರು, ಕೊಟ್ಟಿಲ್ಲ. 5 ಲಕ್ಷ ಕಮ್ಮಿ ಕೊಡಲ್ಲ ಅಂತ ಹೇಳಿ. ಹೌದು ಸರ್, 3.5 ಲಕ್ಷ ಕಟ್ಟಿದ್ರು, ಕೊಟ್ಟಿಲ್ಲ. ನಿಮ್ಮ ಇದು ಎಷ್ಟು ಸರ್? ನಾನು 4.25 ಕಮ್ಮಿ ಕೊಡಲ್ಲ ಸರ್. 4.25 ಕಮ್ಮಿ ಕೊಡೋದಿಲ್ಲ ನಾನು. ಮತ್ತೆ ವರ್ಷ ನಿಂತರು 4.25 ಒಳಗೆ ಕಮ್ಮಿ ಕೊಡಲ್ಲ. ಅಲ್ಲಿ ಎಷ್ಟಿದೆ ಸರ್? 2 ಇನ್ನು 2 2 4 ಹೌದು ಸರ್. ಅದಕ್ಕೆ ಒಳ್ಳೆ ಚೆನ್ನಾಗಿದೆ ಓರಿ ಇವು ಸರ್. ಕಷ್ಟ ಬೀಳಲ್ವ ಸರ್? ಕಷ್ಟಪಟ್ಟು ಮೇಯಿಸ್ತೀರಾ ಸರ್? ಕಷ್ಟ ಬೀಳಲ್ವ್ರ? ಇವತ್ತು ಒಂದ್ ಆಳು ಕೂಲಿ ಹೋದ್ರೆ 700-800 ರೂಪಾಯಿ ಕೊಡ್ತಾರೆ. ಹೇಳೈತ್ ಬಿಡ್ರಿ. ಸರ್ ಇವೆಷ್ಟಣ್ಣ? ಸರ್ ಅವು 3 ಲಕ್ಷ. 3 ಲಕ್ಷ ಹೌದು ಸರ್, 3 ಲಕ್ಷ. ಇವಲ್ಲು ಅಲ್ಲಿ 2 ಸರ್. 2 ಸರ್ ಇವತ್ತು
ಯಾವುದೇ ಜಾತ್ರೆಗೆ ಹೋಗ್ರಿ ಹ್ಮ್ ಇವತ್ತು ಅಪ್ಸಿಯಲ್ಲ ಮಾಸ್ಟರ್ಗಳವ್ರೆ ಮಕ್ಳು ಮರಿಯರೆಲ್ಲ ಕರ್ಕ ಬಂದ್ಬಿಟ್ಟು ಗೋವಿಗೆ ಸಣ್ಣ ಮಾಡ್ಕೊಂಡು ಇವತ್ತು ನಾವು ಕಟ್ಬೇಕಲ್ಲ ಒಂದ್ ಹಸು ಕಟ್ಬೇಕು ಒಂದ್ ಕರು ಕಟ್ಬೇಕು ಮಾಸೆ ಇರ್ತೈತೆ ಎಲ್ಲಾರು ನಮ್ ರೈತರು ಹಂಗ ಅನ್ಬೇಕಲ್ವಾ ಸರ್ ಹೌದು ಹೌದು ಏನ್ ಮಾಡ್ತಾರೆ ಅಂದ್ರೆ 500 ರೂಪಾಯಿ ಜಾಬ್ನಾಗಿದ್ರೆ ಅಂಗಡಿ ತಕ್ಕ ಹೋಗೋದ್ ಬಿಡಲ್ಲ ನಾವ್ ದನ ಕಟ್ಬೇಕು ಮಾಸೆ ಎಲ್ಲ ಅವ್ರಿಗೆ ಎಂಜಾಯ್ ಮಾಡ ಆಚೆ ಇವತ್ತು ಹೆಣ್ಮಕ್ಳನ್ನ ನಾವು ಬೇರೆ ಹತ್ರ ಕೂಲಿ ಮಾಡಕ್ ಕಳಿಸ್ತಾ ಇದೀವಿ ಹೌದು ಗಾರ್ಮೆಂಟ್ಸ್ ಕಳ್ಸೋದು ಗಾರ್ಮೆಂಟ್ಸ್ ಹೋಗ್ತಾವ್ರೆ ಗಾರ್ಮೆಂಟ್ಸ್ ಕಳಿಸ್ತಾ ಇದೀವಿ ಸರ್ ಹೌದು ಆಮೇಲೆ ಸಂಘದಾಗೆ ದುಡ್ಡುಗಳು ಎತ್ಕೊಂಡು ಕಟ್ಟಕ್ಕೆ ಕೈಲಾಗದ ಹೆಣ್ಮಕ್ಳು ಇವತ್ತು ಗಾರ್ಮೆಂಟ್ಸ್ ಹೋಗ್ತಾರೆ ಯಾರಿಂದ ದುಡಿಯಕ್ ಕಲ್ತಿದ್ದು ಅಂದ್ರೆ ಗಂಡಸರಿಂದ ಗಂಡಸರು ಸ್ವಾಬೇರಿ ಆದ್ರೂ ಹೆಂಗ ಹೆಣ್ಮಕ್ಳು ದುಡಿಯಕ್ ಹೋದ್ರು ಹೌದು ಅಂದ್ರೆ ಮನೆ ಪರಿಸ್ಥಿತಿ ಸರಿ ಇರಲ್ಲ ಹೌದು ಸರ್ ನಾವ್ ಸರಿ ಇದ್ರೆ ತಾನೆ ಹೌದೌದು ಅವ್ರು ನಾವ್ ಸರಿ ಇದ್ರೆ ಮನೆ ಸರ್ ಹೋಗ್ತೈತೆ ಗಂಡಸರು ಸರಿ ಇದ್ರೆ ಹೆಂಗಸರು ಮನೆಗಿರೋರು ಅಲ್ವೇನ್ ಸಾ ಹೌದು ಗಂಡಸರು ಸೋಂಬೇರಾಟ ಆಡಿದ್ರೆ ಸೋಂಬೇರಾಟ ಹೆಣ್ಮಕ್ಳು ದುಡಿಯಕ್ ಹೋಗ್ಲೇಬೇಕು ಹೌದು ಕರೆಕ್ಟ್ ಕಟ್ರಿ ಇದು ದನ ಕಟ್ಟೋದ್ರಲ್ಲಿ ಲಾಭ ನಷ್ಟ ನಿಮ್ಗೆ ಅನುಭವ ಸರ್ ಒಂದ್ ಹೇಳ್ತೀನಿ ಇವತ್ತು ನಾನು 3 ಲಕ್ಷಕ್ಕೆ ತಂದಿದ್ದೀನಿ 3 ಲಕ್ಷಕ್ಕೆ ತಂದು 50,000 ಲಾಭಕ್ಕೆ ಕೇಳಿವ್ರೆ ಲಾಭ ಪ್ರಶ್ನೆ ಬರಲ್ಲ ಒಂದ್ರಾಗ 1 ಲಕ್ಷ ಸಿಗ್ತೈತೆ ಒಂದ್ರಾಗ 50,000 ಸಿಗ್ತೈತೆ ಒಂದ್ರಾಗ 10,000 ಹೋಗ್ತೈತೆ 10,000 ಹೋಗ್ಯತೆ ಅಂತ ಮತ್ತೆ ನಾವು ಕಟ್ಟೋದ್ ಬಿಟ್ರೆ ಮತ್ತೆ ದನ ಲಾಭ ಪಡೆಯಕ್ಕಾಗಲ್ಲ ಸರ್ ಇವತ್ತು ಒಂದ್ ದನ್ನಗೆ ಏನೇ ಕನಿಷ್ಠ ಅಂದ್ರೂ ನಾನು ವ್ಯತ್ಯಾಸದಿಂದ ವ್ಯಾಪಾರ ಮಾಡೋನು ಈ ಬಸವನ ಮುಟ್ಕೊಂಡ್ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು ಕೋಟಿ ದುಡ್ದಿದ್ದೀನಿ ಈ ಬಸವನ ಮುಟ್ಕೊಂಡ್ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ದನ ಕಟ್ಟೋದ್ರಲ್ಲೇ ನೀವು ಕೋಟಿ ಗಟ್ಲೆ ದುಡ್ದಿದ್ದೀರಿ ಈ ಇದನ್ನ ಮುಟ್ಕೊಂಡ್ ಹೇಳ್ತೇನೆ ಪ್ರಮಾಣ ಮಾಡಿ ಹೇಳ್ತೀನಿ ಕೋಟಿ ಗಟ್ಲೆ ದುಡ್ದಿದ್ದೀನಿ ಕೋಟಿ ಗಟ್ಲೆ ಲಕ್ಷ ಗಟ್ಲೆ ಅಲ್ಲ ಈ ಗೋವ್ಯ ಸಾಕ್ಷಿ ಕೋಟಿ ಗಟ್ಲೆ ದುಡ್ದಿದ್ದೀನಿ ಎತ್ನಾಗೆ ವರಿ ವ್ಯಾಪಾರದ ಇದು ಈ ವಿಷಯ ಬೇರೆಯವ್ರಿಗೆಲ್ಲ ಹುಡುಗರಿಗೆಲ್ಲ ಹೇಳ್ಬೇಕಲ್ಲ ಸರ್ ಎಲ್ಲಾರ್ಗು ಹೇಳ್ತೀನಿ ಈಗ ಸರ್ ಕಲಿಬೀಗ ಈಗ ನೋಡ್ರಿ ಆತ ಏನು ಅವನ ವಯಸ್ಸೆಷ್ಟು ಇವತ್ತು ಅವನು ಎಲ್ಲಾನ ಕೆಲ್ಸಕ್ಕೆ ಹೋಗ್ಬೇಕು ಸರ್ ಅವನವು 1.5 ಲಕ್ಷಕ್ಕೆ ಕೊಟ್ವಿ 1.5 ಲಕ್ಷಕ್ಕೆ ಅವನಿಗೆ ತಂದಿದ್ದು 1,20,000 ತಂದಿದ್ವಿ ಬಡನಹಳ್ಳಿ ಜಾತ್ರೆ ಒಳಗೆ ಈಗ ಯಾರೋ ರೈತರು ಬಂದು ನಿನ್ನೆ ದಿನ ಬಳ್ಳಾರ್ಯರು ಕೈ ಕಾಲು ಹಿಡ್ಕೊಂಡ್ರ ಅವನಿಗೆ 1.5 ಲಕ್ಷಕ್ಕೆ ಕೊಟ್ವಿ ಇವತ್ತು 1.5 ಲಕ್ಷಕ್ಕೆ ಕೊಟ್ರೆ ಓರಿ ಅಲ್ಲೇ ಬಳ್ಳಾರಿ ಒಳಗೆ ಇಳಿದು ಇವತ್ತು ಅವನಿಗೆ ಹೆಸರು ಹೇಳ್ತಾವ್ರೆ ಗಾಡಿಗೆಲ್ಲ ಚೆನ್ನಾಗ್ ಹೋಗ್ತವೆ ದುಡ್ದಿದ್ಯಪ್ಪ ನಮಗೂ ಒಳ್ಳೇದಾಗ್ತೈತೆ ಅಂತ ಹೇಳ್ತಾವ್ರೆ ಸರ್ ಈಗ ಕಲಿಬೇಕ ಸರ್ ಹೌದು ಈಗ ಇದೇ ಕೊಟ್ಗೆರೆ ಟೌನ್ ಒಳಗೆ ಹಳ್ಳಿ ಜನ ಸೋಂಬೇರಿ ನನ್ನ ಮಕ್ಕಳು ನೋಡಕ್ ಹೋಗ್ಯವ್ರೆ ಮೆರಣಿಗೆನ ಟೌನ್ ಒಳಗೆ ಇರೋರು ಇವತ್ತು 80 ಜೊತೆ ಎತ್ತು ಮೆರಣಿಗೆ ಬಿಟ್ಟು ಇವತ್ತು ಪ್ರಶಸ್ತಿ ಪಡ್ತಾರೆ ಅದೇ ಹಳ್ಳಿ ಜನ ಹೋಟ್ಲು ಮುಂಕೊಂಡು ಟೀ ಕುಡ್ದು ಸಾಯಂಕಾಲಕ್ಕೆ ಒತ್ತು ಮುಡಿಸಿ ಮನೆಗೆ ಹೋಗ್ತಾ ಇದೀವಿ ನಾವು ಅವ್ರಂತೆ ನಾವು ಕಲಿಬೇಕಲ್ವ ಸರ್ ಇವತ್ತು ಟೌನ್ ಒಳಗೆ ಬ್ರಾಹ್ಮಣರಿಗೆ ಕ್ವಾಂಟರಿಗೆ ಲಿಂಗಾಯತರಿಗೆ ಪ್ರತಿಯೊಂದು ಜಾತಿಗೂನು ಅನ್ನ ಕೊಡಂತ ದಣಿಗಳು ವಾಲ್ಮೀಕಿ ಅವ್ರೇ ಅಂದ್ರೆ ಕೊಟ್ಗೆರೆ ಒಳಗೆ ವಾಲ್ಮೀಕಿಯಿಂದಲೇ ಅನ್ನ ಅವ್ರಿಗೆ ಇವತ್ತು ಅವರು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗಾಳಿ ಮಳೆ ಇಲ್ಲ ಅಂದೆ ಕಂಡಾರ ಹೊಲಾಗೆ ಇದು ಸಾವಿರಾರು ಮಟ್ಟ ದುಡಿದು ಅವ್ರ ಮನೆಗಳಿಗೆ ಹಾಕ್ತಾರ ವಾಲ್ಮೀಕಿಯರು ಸರ್ ನಿಮ್ ನಂಬರ್ ಹೇಳ್ರಿ ಸರ್ 94 8 22 30 51 2 ಸರ್ ನೀವು ಎನಿ ಟೈಮ್ ನಿಮ್ಮ ಹತ್ರ ಹೌದು ಸರ್ ಎನಿ ಟೈಮ್ ಇರುತ್ತೆ ಸರ್ ಯಾವಾಗ್ಲೂ ಇರ್ತಾರೆ ಹೌದು ಸರ್ ಇವಾಗ ಮಾರ್ಬಿಟ್ರಿ ಹೌದು ಸರ್ ಮತ್ತೆ ತಗೊಂತೀವಿ ಸರ್ ಯಾವಾಗ್ಲೂ ಇರ್ತವೆ ಯಾವಾಗ ಸರ್ ಒಂದ್ ಹೇಳ್ತೀನಿ ಕೇಳ್ರಿ ಈ ಗೋವಿಡ್ ಕಂಡಿರ್ತೀನಿ ಕೋಟಿ ಕಟ್ಲೆ ಮಾಡ್ತೀನಿ ದುಡ್ಡು ಈ ಕೋಟಿ ಈ ಬಸವಣ್ಣ ಮುಟ್ಟ ಪ್ರಮಾಣ ಮಾಡಿ ಹೇಳ್ತೀನಿ ಕೋಟಿ ಕಟ್ಲೆ ಮಾಡಿರ್ತಾರ ದನ್ನಗೆ ಯಾವತ್ತು ಬಸವಣ್ಣ ಯಾರನ್ನು ಕೇಳ್ತಲ್ಲ ಸಾಕ್ಬೇಕು ನಂಬಿ ಸಾಕ್ಬೇಕು ಸರ್ ಅಲ್ಲ ಬೇರೆಯವರು ಕೇಳಿ ಫೋನ್ ಮಾಡಿ ಕೇಳಿ ಕೊಡಿಸ್ತೀರಾ ಓರಿ ಕೊಡ್ತೀವಿ ಸರ್ ಕೊಡಿಸ್ತೀವಿ ಸರಿ ಆಯ್ತು ತುಂಬಾ ಚೆನ್ನಾಗಿ ಹ್ಞೂ ಸರ್ ನಾವು ಇವಾಗ 5 ಲಕ್ಷ ವ್ಯಾಪಾರ ಹೇಳ್ತೀವಿ ಫೋನ್ ಮಾಡಿ ಅಂತ ಕೇಳ್ತಾರೆ 80,000 ಅಭಾವ ಅಂತಾರೆ ಇಡೀ ಕರ್ನಾಟಕನೇ ಕೇಳಿದ್ ನಾನು ನಾಳೆ ಅವಿರೋದು ಯಾವ ನೋಡಿ ಕೊಡಿಸ್ತೀನಿ ಅಂತ ನೀವು ಅಷ್ಟೇ ನಿಮ್ಮ ಹತ್ರ 5 ಲಕ್ಷದವ್ ಇರ್ತಾವೆ ಅವ್ರ 80,000 ಕೇಳಿದ್ರೆ ಹೆಂಗ್ ಕೊಡ್ತೀರಾ ಕೊಡಕ್ಕಾಗುತ್ತೆ ಸರ್ ಬೇರೆ ನೋಡಿ ಹೇಳ್ತೀವಪ್ಪ ಅಂತ ಹೇಳ್ಬೇಕು ನೀವು ಹೌದು ಸರ್ ಆ ತರ ಹೇಳ್ಬೇಕು ಹೌದು ಸರ್ ಅವ್ರು ಎಷ್ಟು ದುಡ್ಡು ಇಕ್ತಾರ ಅದ್ರ ಬೆಲೆವು ನೀವು ಓರಿ ಕೊಡ್ತೀವಿ ಹೌದು ಸರ್ ಸರ್ ಅವ್ರ ದುಡ್ಡಿಗೆ ತಕ್ಕಂತೆ ಓರಿ ಅಳ್ಕಾರ್ ಬೇಕಾ ಕಟ್ತೀವಿ ಯಾವ ದನ ಬೇಕಾದ್ರೂ ಕೊಡ್ತೀವಿ 80,000ದಿಂದ ಸರ್ 60,000ದಿಂದನ 2 ಲಕ್ಷ ತಕ ಎತ್ ಕೊಡ್ತೀವಿ 60,000ದಿಂದಲೂ ಒಬ್ಬ ಬಡವ ಬಂದವನೇ ಅಂದ್ರೆ 15,000 ಕಲಿಯಾಕ್ ಕೊಡ್ತೀವಿ ಮುಂದೆ ಇವತ್ತು ಕರು ನಾಳೆಗೆ ಓರಿ ಹೌದು ನಾಟಿ ಹಸ ಕಟ್ಟಲ್ವಣ್ಣ ನೀವು ಸರ್ ನಾಟಿ ಹಸನು ಕಟ್ತೀವಿ ಸರ್ ಅಂದ್ರೆ ಓರಿ ಹುಚ್ಚು ಜಾಸ್ತಿ ಓರಿ ಹುಚ್ಚು ಜಾಸ್ತಿ ಸರ್ ಸರ್ ಅವ್ರು ಏನ್ರೆ ಅವರು ಯಾವಾಗ ಹಾಲ್ ಮೊಸರಿಗೆ ಮನೆ ತಾವೇ ಕಟ್ತಲ್ಲ ಇರ್ತಾರೆ ಆರ್ಸಿಯಿಂದಲೂ ನಾವ್ ಕಟ್ಟಲ್ಲ ಸರ್
ನಾವು ಓರಿಗಳು ಅಂದ್ರೆ ಹಾಲು ಮೊಸರು ಒಳ್ಳೇದಲ್ವ ನಾಟಿ ಹಸು? ಖಂಡಿತ ಸಾ ಸೀಮೆ ಸಕಟಲ್ಲ. ಸರ್ ಇವತ್ತು ಬೆಂಗಳೂರೊಳಗೆ ಬೆಂಗಳೂರಲ್ಲಿ ಗಂದ್ಲಕ್ಕೆ ಅಂತಾರೆ ಹೊಸಮನೆ ಗ್ರೂಪ್ ಹೆಚ್ಕೊ ನಗರ ಪುಜ್ಗೋನು ಹೌದು. ನಾಟಿ ಗಂಜಿ ಕೊಡ್ತಾ ಇಲ್ಲ, ನಾಟಿ ದನಿಂದು ಸೀಮೆಸಿನ ಗಂಜಿ ಇಟ್ಕೊಂಡು ಬಿಟ್ಟು 500, 1000, 2000, 3000 ಇಸ್ಕೊಂತಾವ್ರೆ. ಹೌದೌದು, ಸಿಟಿ ಒಳಗೆ ಅದಂತ ಕಲ್ತ್ಬಿಟ್ಟಾರೆ. ಗ್ರೂಪ್ ಇವಾಗೆಲ್ಲ ಬೇಕು ಅಂತ ಹೌದಾ? ಅವ್ರಿಗೆ ಹಾ, ಬೇಕಲ್ಲ, ಗ್ರೂಪ್ ಪ್ರವೇಶಕ್ಕೂ ಗೊತ್ತಿಲ್ಲ, ಬೇಕು ಅಂತ. ಅದಕ್ಕೂ ಇವಾಗ ನಾಟಿ ಹಸ ಗ್ರೂಪ್ ಪ್ರವೇಶಕ್ಕೆ ಬಿಡ್ಬೇಕಲ್ಲ, ಅಲ್ಲನ್ ಸಾ ಅವು ಎಷ್ಟೋ ದುಡ್ಡು ಮಾಡ್ತಾರೆ. ಹೌದ್ ಸಾ ಹಳ್ಳಿ ಒಳಗೆ ಆತರ ಇಲ್ಲ. ಹಳ್ಳಿ ಒಳಗೆ ಇಲ್ಲ. ಸಾ ಕುಲ ವಿಚಾರನೆ ಸಂಸ್ಕೃತಿ ಹಾ ಹಳ್ಳಿ ಒಳಗೆ ಹುಡ್ತೈತೆ ಹೊತ್ತು ಟೌನ್ ಬರಲ್ಲ ಸರ್. ಅದು ಹೌದು. ಟೌನಾಗ ಏನ್ ಸರ್ ಹಾ ಸಗಣಿ ಬಣ್ಣ ಕಟ್ಕೊಂಡ್ರೆ ಅದು ಒಳ್ಳೇದೇ ಅಂತಾರ ಹೌದು, ಅದಂತೂ ನಿಜ. ಸರ್ ಇವತ್ತು ಕಾಲ್ ನೋವು, ಸೊಂಟ ನೋವು, ಮುಡುಗ್ ನೋವು, ಇಂಡಿ ನೋವು ಅನ್ಬೇಕಾದ್ರೆ ನಾವು ಕೊಂಡ್ಕೊಂಡ್ ಕಾಯಿಲೆ. ನಾವು ಕೆಮಿಕಲ್ ಒಂದು ಸೀಮೆಸಿಗೆ ಮೆಡಿಸಿನ್ ಹಿಡ್ಕೊಂಡು ಫುಡ್ಡಿಂದ ಹಿಡ್ಕೊಂಡು ಎಲ್ಲ ಬರೀ ಕೆಮಿಕಲ್ಲೇ. ಅದನ್ನ ಕುಡ್ದು ಏನ್ ಮಾಡ್ತೀವಿ ಅಂದ್ರೆ ಕಾಯ ಇವ್ ಡಾಕ್ಟರ್ ಹೇಳ್ತಾರೆ ನೀರ್ ತೆಗಿಸ್ತೀವಿ ಅಂತಾರೆ ಮಂಡಿ ನೋವು, ಸರ್. ಮಂಡಿ ನೋವು ಕಾಲ್ ನೋವು ತೆಗಿತೀವಿ ಅಂತಾರೆ, ದುಡ್ಡು ತಗೊಂತಾರೆ. ಅವ್ನು ಮಂಡಿ ನೋವು ಮೇಲ್ ಮಾಡ್ತಾರ? ಆಗಲ್ಲ. ಅದನ್ನ ನಾವೇ ಮೇಲ್ ಮಾಡ್ಕೋಬೇಕು, ನಿರ್ನಾಮ ಆಗ್ಬೇಕು ಸರ್. ಸೀಮೆಸ್ ಅನ್ನೋದು ನಮ್ ಕರ್ನಾಟಕದಾಗೆ ನಿರ್ನಾಮ ಆದ್ರೆ ಅವಾಗ ಜನ ಬದುಕ್ತಾರೆ. ಹೌದೌದು, ನಾಟಿ ಹಸಿನ ಅಲ್ಲಿ ಕುಡಿಬೇಕು. ಖಂಡಿತ ಸಾ. ಎಮ್ಮೆ ನೋಡಿ ಸಾ, ನಾಟಿ ಹಸ ಎಮ್ಮೆ ಯಾರು ಕಟ್ಕೊಂತಾರ ನೋಡು, ಅವ್ರ ಹೊಲನು ಚೆನ್ನಾಗಿರ್ತೈತೆ, ಇದು ಚೆನ್ನಾಗಿರ್ತೈತೆ. ಬರ್ರಿ